ಮೊದಲಾದ್ರೆ ಲಾಕ್ಡೌನ್ ಮುಂಚೆ ಚಂದ ನಡೀತಿತ್ತು ವ್ಯಾಪಾರ. ಈಗ ಲಾಕ್ಡೌನ್ ಆದ ತಮ್ಮಿಂದ ಈಗ ಮೊಬೈಲ್ ಎಲ್ಲ ಬಂದ ತಮ್ಮಿಂದ ಯಾರು ಅಷ್ಟೊಂದು ಪೇಪರ್ ಓದ್ತಾ ಇಲ್ಲ. ವ್ಯಾಪಾರ ಅಷ್ಟೊಂದು ನಡೀತಾ ಇಲ್ಲ. ನಿಮಗೆ ಮಕ್ಕಳು ಸಂಸಾರ ಎಲ್ಲ ಇದೆಯಾ? ಇಲ್ಲ, ನಾನು ಒಬ್ಬನೇ ಬ್ಯಾಚುಲರು, ಮದುವೆನೇ ಆಗಿಲ್ಲ. ಇನ್ನು ಮದುವೆನೇ ಆಗಿಲ್ಲ. ಈ ವ್ಯಾಪಾರಕ್ಕೆ ಮದುವೆ ಮಾಡ್ಕೊಂಬಿಟ್ರೆ ಅವನು ಬೀದಿಗೆ ತಳ್ಬಿಡ್ಬೇಕಾಗತ್ತೆ. ನಿಂತ್ಕೊಂಡು ಮಾತಾಡೋ ಸ್ವಲ್ಪ ಲೇಟು. ನಿಮ್ದೇನು ಕೆಲಸ? ಸರ್, ನಾವು ಆಟೋ ಡ್ರೈವರು. ನಮ್ದು ಬಿಸ್ನೆಸ್ ಎಲ್ಲ ಹಾಳೋಯ್ತು. ಈ ಸಿದ್ದರಾಮಯ್ಯ ಅವರು ನಮ್ಮ ಫ್ರೀ ಬಸ್ ಮಾಡಿಬಿಟ್ಟು ನಮ್ಮನ್ನೆಲ್ಲ ಬೀದಿಗೆ ತಳ್ಬಿಟ್ರು. ನಾವು ಗಾರೆ ಕೆಲಸಕ್ಕೆ ಹೋಗೋದು ಬಾಕಿ, ಅದು ಹೋಗೋಕ್ಕೆ ಡಿಮ್ಯಾಂಡ್ ಆಗ್ಬಿಟ್ಟೈತೆ. ಗಾರೆ ಕೆಲಸದವರು ಸೇರಿಸ್ಕೊತಾ ಇಲ್ಲ. ಯಾಕೆಂದ್ರೆ ಅವ್ರು ಸಿಕ್ಕಾಬಿಟ್ಟೆ ಡಿಮ್ಯಾಂಡ್ ಆಗಿದೆ. ಇವರೆಲ್ಲ ನಿಮ್ಮ ಫ್ರೆಂಡ್ಸಾ? ಸ್ನೇಹಿತರೆ, ಇದು ಮೈಸೂರು ರೈಲ್ವೆ ಸ್ಟೇಷನ್ ಮುಂದ್ಗಡೆ ಒಂದು ಬುಕ್ ಸ್ಟಾಲ್ ಫುಟ್ಪಾತಲ್ಲಿ ಮಾಡ್ತಾ ಇರೋರು. ಇದು ಒಂದು ಕತೆ. ಇದನ್ನು ಕೇಳಿ ಅವ್ರ ಬಾಯಲ್ಲೇನ. ಇದು ಇಂಟರ್ನೆಟ್ಟು, ಇ ಪೇಪರು ಅವೆಲ್ಲ ಬಂದು ಟಿ ವಿ ಚಾನಲ್ಲು, ಯೂಟ್ಯೂಬರ್ಸ್ ಎಲ್ಲ ಬಂದ್ಬಿಟ್ಟು ನಮಗೆಲ್ಲ ಬಿಸ್ನೆಸ್ ಆಗಿದೆ ಏನಂತೇಳಿ ಅವ್ರ ಬಾಯಲ್ಲೇ ಕೇಳಿ. ಅದರಿಂದ ಸ್ವಲ್ಪ ಟೂ ವೀಲರಲ್ಲಿ ಇವಾಗ ಅದಕ್ಕೂ ಪರ್ಮಿಷನ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಅವರು ಬಾಡಿಗೆ ಸ್ಕೂಟ್ರಲ್ಲೇ ಬಾಡಿಗೆ ಹೊಡಿತಾ ಇದ್ದಾರೆ. ನಾವು ಆಟೋ ಮಾಡಿಬಿಟ್ಟು ಸ್ಕೂಟ್ರಲ್ಲಿ ಬಾಡಿಗೆ ಹೊಡಿಬೇಕಂತ ತೀರ್ಮಾನ ಮಾಡ್ತಾ ಇದ್ದೀವಿ. ಮಕ್ಕಳು ಮರಿಗೆಲ್ಲ ಸರಿಯಾಗಿ ಎಲ್ಲರಿಗೂ ಮಕ್ಕಳು ಮರಿಗೆಲ್ಲ ಕೊಟ್ಬಿಡೋದು ಈಗ ಸ್ಕೂಟ್ರುಗಳು. ನೀವು ಯಾವುದೂ ಕೆಲಸಕ್ಕೆ ಹೋಗ್ಬಿಡಿ, ಬಾಡಿಗೆ ಹೊಡೀರಿ ಅಂತ. ಬಾಡಿಗೆ ಹೊಡೀರಿ ಅಂತ ಗೌರ್ಮೆಂಟ್ ಹೊಡಿದಾರೆ, ಪ್ರೈವೇಟ್ ಹೊಡಿದಾರೆ. ಈ ಬಿಸ್ನೆಸ್ ಇಲ್ಲ ಅವ್ರದ್ದು ಇವ್ರದ್ದು RTO ಪೊಲೀಸ್ನವ್ರದ್ದು ಕಾಟಗಳು ಏನಾದ್ರು ಜಾಸ್ತಿ ಇದಾವೆ? ಅವ್ರೇನು ಇನ್ನೂ ನಮ್ಮ ಬಗ್ಗೆ ಏನು ಇದು ಮಾಡಿಲ್ಲ. ಅವರು ಪೊಲೀಸ್ನವ್ರ ಬಗ್ಗೆ ಏನೂ ಇಲ್ಲ. ಯಾಕಂದ್ರೆ ಅವರೇ ನಮ್ಮನ್ನು ನೋಡಿ ಈಗ ಹೊಟ್ಟೆ ಹೊರ್ಕೊಳ್ಳೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಅವರು ಅಯ್ಯೋ ಪಾಪ ಬೆಳಿಗ್ಗೆ ಸಂಜೆ ಗಂಟೆ ಏನೂ ಇಲ್ಲ, ಇವಕ್ಕೇನು ಬಾಡಿಗೆನೂ ಸಿಗಲ್ಲ ಅಂತ ಪೊಲೀಸ್ನವ್ರಿಂದ ಯಾವುದೂ ತೊಂದರೆ ಇಲ್ಲ. ಬೇರೆ ಯಾರಿಂದಲೂ ತೊಂದರೆ ಇಲ್ಲ. ಬೇರೆಯಿಂದ ನಮ್ಮ ಸರ್ಕಾರದಿಂದಾನೇ ತೊಂದರೆ ಅಷ್ಟೇ. ಅವರೇ ನಮಗೆ ಯಾವ್ದಾರ ಒಂದು ಸೌಲಭ್ಯ. ನಿಮ್ಮ ಹೆಸರು? ಕುಮಾರಸ್ವಾಮಿ ಅಂತ. ಕುಮಾರಸ್ವಾಮಿ ಅಂತಲ್ಲ, ಇಲ್ಲೇ ಅಲ್ಲ ಸ್ಥಳೀಯರ? ಇಲ್ಲೇ ಹೊಡಿತಾ ಮೈಸೂರಿನವರ? ಸರ್, 25 ವರ್ಷದಿಂದ ಇಲ್ಲೇ ಮಾಡ್ತಾ ಇದೀವಿ ಸರ್. ಮನೆ ಕಟ್ಕೊಂಡಿದ್ದು ಸ್ವಂತ? ಅಯ್ಯೋ, ಬಾಡಿಗೆ ಸೋನೆ ಸರ್. ನಾವು ಸ್ವಂತ ಇದ್ದಿದ್ರೆ ಏನು ಬಾಡಿಗೆ. ಆಯಿತು, ನಮಸ್ಕಾರ. ನಮಸ್ತೆ.